पूजिताय गुरुदैवताय गुरुकुलस्थायिने। ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಈ ಪ್ಲೇಸ್ ನೋಡ್ತಾನೆ ಗೊತ್ತಾಗಿರುತ್ತೆ ಎಲ್ಲಿ ಅಂತ. ನಾವು ಇವಾಗ ಬಂದಿರೋದು ತುಮಕೂರಲ್ಲಿರುವ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಇವತ್ತಿನ ವಿಡಿಯೋ ಏನಂತಂದರೆ, ನಿಮ್ಮ ಊರಿಂದ ನಿಮ್ಮ ರಿಲೇಟಿವ್ಸ್ ಅಥವಾ ಗೆಸ್ಟ್ ಯಾರಾದರೂ ಬೆಂಗಳೂರಿಗೆ ಬಂದಿದ್ದಾರೆ, ಸೊ ಅವ್ರನ್ನ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅವ್ರಿಗೇನಾದ್ರು ಎಸ್ಪೆಷಲಿ ಟೆಂಪಲ್ಸ್ ಏನಾದರೂ ಇಷ್ಟ ಆಯಿತು ಅಂದರೆ, ನೀವು ಬೆಂಗಳೂರು ಸುತ್ತಮುತ್ತ ನೋಡೋಕ್ಕೆ ತುಂಬಾ ಪ್ಲೇಸಸ್ ಇದೆ. ಸೊ ಅದು ಎಸ್ಪೆಷಲಿ ಅವ್ರಿಗೆ ಏನಾದರೂ ಸಮ್ ಟೆಂಪಲ್ಸ್ ಆ ಥರ ಏನಾದರೂ ಇಷ್ಟ ಆಯಿತು ಅಂದರೆ, ನೀವು ಇವಾಗ ತೋರಿಸ್ತಿರೋ ಜಾಗಕ್ಕೆ ಕರ್ಕೊಂಡು ಬರ್ಬೋದು. ಇವು ತುಂಬಾ ಫೇಮಸ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವಾಗ ನಾವು ಫಸ್ಟ್ ಬಂದಿರೋದು ತುಮಕೂರಲ್ಲಿರುವ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ತುಮಕೂರಲ್ಲಿರುವ ಸಿದ್ಧಗಂಗಾ ಮಠ ಯಾರು ನೋಡಿರಲ್ಲ ಹೇಳಿ, ಎಲ್ಲರೂ ಒಂದ್ಸಲ ಆದರೂ ತುಮಕೂರಿಗೆ ಬಂದಿರ್ತೀವಿ. ಹಾಗೆ ಸಿದ್ಧಗಂಗಾ ಮಠ ಕೂಡ ವಿಸಿಟ್ ಮಾಡಿರ್ತೀವಿ. ಹಾಗೆ ಸಿದ್ಧಗಂಗಾ ಮಠ ಅಂದ್ರೇ ನೆನಪಾಗೋದು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಅವ್ರನ್ನ ನಡೆದಾಡುವ ದೇವರು ಅಂತ ಹೇಳ್ತಾರೆ. ಸೊ ಇವಾಗ ನಾವು ಅವ್ರ ಗದ್ದೆಗೆ ಬಂದಿದ್ದೀವಿ. ನೀವೇನಾದರೂ ತುಮಕೂರಲ್ಲಿರುವ ಸಿದ್ಧಗಂಗಾ ಮಠಕ್ಕೆ ಬಂದರೆ ಒನ್ ಡೇ ಬೇಕು ಅಂತಲೇ ಹೇಳ್ಬೋದು ಈ ಫುಲ್ ಪ್ಲೇಸ್ ನೋಡೋಕ್ಕೆ. ಸೊ ಮೇಲೆ ಟಾಪಲ್ಲಿ 2 ದೇವಸ್ಥಾನ ಇದೆ, ಗಂಗಮ್ಮ ತಾಯಿ ಟೆಂಪಲ್ ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಇವಾಗ ಇದು ನೋಡ್ತಾ ಇದ್ದೀರಲ್ಲ, ಇದು ಹೊಸದಾಗಿ ಒಂದು ಥೀಮ್ ಪಾರ್ಕ್ ಥರ ಮಾಡಿದ್ದಾರೆ. ಸ್ಮೃತಿ ವನ ಅಂತ ಇದ್ರ ಹೆಸರು. ಹಳೆ ಮಠ ಪಕ್ಕನೇ ಇರೋದು ಇದು. ದೊಡ್ಡದಾಗಿ ಶಿವಕುಮಾರ ಸ್ವಾಮೀಜಿಯವ್ರ ಸ್ಟ್ಯಾಚು ಮಾಡಿ ಒಳಗಡೆ ಗಾರ್ಡನ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಸಂಜೆವರೆಗೂ ಇದ್ದರೆ ಸಂಜೆ ಟೈಮಲ್ಲಿ ಮಕ್ಕಳ ಪ್ರೇಯರ್ ಎಲ್ಲ ನೋಡ್ಬೋದು. ಹಾಗೆ ತುಮಕೂರು ಸುತ್ತಮುತ್ತಲೂ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ನಾಮಚಿನ್ಮೆ ಇದೆ, ಆಮೇಲೆ ಶಿವಗಂಗೆ, ಮಂದಾರಗಿರಿ ಹಿಲ್, ತುಂಬ ಪ್ಲೇಸಸ್ ಇದೆ ನಿಮಗೆ ತುಮಕೂರು ಸುತ್ತಮುತ್ತ ಕೂಡ ನೋಡೋಕ್ಕೆ. ಬನ್ನಿ, ನಾನು ನಿಮಗೆ ಇವಾಗ ಸ್ಮೃತಿ ವನ ಒಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 10 ರೂಪೀಸ್ ಆಗಿರುತ್ತೆ ಪರ್ ಪರ್ಸನ್. ಸೊ ಇದು ಒಂದು ಸಿದ್ಧಗಂಗಾ ಮಠದಲ್ಲಿ ನ್ಯೂ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಸೊ ಇದು ಏನು ಅಂತಂದರೆ, ನಿಮಗೆ ಇಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಲೈಫ್ ಹಿಸ್ಟ್ರಿನೇ ತೋರಿಸಿದ್ದಾರೆ. ಸೊ ಅದನ್ನೇ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಅವ್ರ ಬಾಲ್ಯದಿಂದ ಹೇಗಿತ್ತು, ಸೊ ಅವ್ರ ಗುರುಗಳು ಯಾರು, ಅವರು ಹೇಗೆ ಓದಕ್ಕೆ ಬಂದರು, ಸೊ ಅದೆಲ್ಲನೂ ನೀವು ನೋಡ್ಬೋದು. ಸ್ಟ್ಯಾಚು ಮೂಲಕ ನಿಮಗೆ ಒಂದೊಂದಾಗಿ ತೋರಿಸಿದ್ದಾರೆ. ಎಷ್ಟು ಸ್ಟ್ಯಾಚು ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಇವಾಗ ನೀವು ನೋಡ್ತಾ ಇರೋದು ಬಂದು ಶಿವಕುಮಾರ ಸ್ವಾಮೀಜಿಗಳಿಗೆ ಅವ್ರ ಗುರುಗಳು ಜಂಗಮ ದೀಕ್ಷೆ ಕೊಡ್ತಾ ಇದ್ದಾರೆ. ಸೊ ಶಿವಕುಮಾರ ಸ್ವಾಮೀಜಿ ಅವರ ಲೈಫಲ್ಲಿ ಮೇನ್ ಇಂಪಾರ್ಟೆಂಟ್ ಏನೇನಿದೆ, ಸೊ ಅದನ್ನು ಒಂದು ಸ್ಟ್ಯಾಚು ಮೂಲಕ ನಿಮಗೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಅವರೇ ಮಾಡ್ತೀರ ಅನ್ಸುತ್ತಲ್ಲ ಎಲ್ಲ ಕೆಲಸ ಅವಾಗ. ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನೀವೇನಾದ್ರು ಸಿದ್ಧಗಂಗಾ ಮಠಕ್ಕೆ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ನ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಹಾಗೆ ಇವಾಗ ನೀವು ನೋಡ್ತಾ ಇರೋದು ಬಂದು ಶಿವಕುಮಾರ ಸ್ವಾಮೀಜಿಯವರು ಪೂಜೆ ಮಾಡ್ಕೊತಾರದು ತೋರಿಸಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನನಗೆ ಅದೃಷ್ಟ ಇತ್ತು. ಸೊ ನಾವು ಅವ್ರ ಜೊತೆ ಲಿಂಗ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅದು ತುಂಬ ನೆನಪಿದೆ ನನಗೆ. ಇವಾಗ ನಾನು ನಿಮಗೆ ಇನ್ನೊಂದು ಪ್ಲೇಸ್ ತೋರ್ಸೋಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಇದು ಕೂಡ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಬೆಂಗಳೂರು ನಿಯರ್ ಬೈ ಇರೋ ಪ್ಲೇಸ್ ಇದು. ಸೊ ನಾವಿವಾಗ ಬಂದಿರೋದು ಭೋಗನಂದೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಬೆಂಗಳೂರಿಂದ ಭೋಗನಂದೇಶ್ವರ ಟೆಂಪಲ್ ಬಂದು ಅರೌಂಡ್ 54 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವೇನಾದರೂ ಒನ್ ಡೇ ಫುಲ್ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂದರೆ ಈ ಪ್ಲೇಸ್ ಜೊತೆ ನೀವು ನಂದಿ ಹಿಲ್ಸ್ ಕವರ್ ಮಾಡ್ಬೋದು. ಹಾಗೆ ಚಿಕ್ಕಬಳ್ಳಾಪುರಲ್ಲಿರುವ ಆದಿಯೋಗಿ ಸ್ಟ್ಯಾಚು ಕೂಡ ನೋಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಫಸ್ಟ್ ಈ ಟೆಂಪಲ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ. ಭೋಗನಂದೇಶ್ವರ ಟೆಂಪಲ್ ಬಂದು ಅರೌಂಡ್ 900 to 1000 ಇಯರ್ಸ್ ಓಲ್ಡ್ ಟೆಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿ ಮೇನ್ ಗಾಡ್ ಬಂದು ಶಿವನ ವರ್ಷಿಪ್ ಮಾಡ್ತಾರೆ. ಹಾಗೆ ಅದ್ರ ಜೊತೆಗೆ ತುಂಬ ಕಾಂಪ್ಲೆಕ್ಸಲ್ಲಿ ತುಂಬ ದೇವಸ್ಥಾನಗಳು ಇದೆ ಇಲ್ಲಿ ನಿಮಗೆ ನೋಡೋಕ್ಕೆ. ಹಾಗೆ ಎಂಟ್ರ್ ಆದ ತಕ್ಷಣ ನಿಮಗೆ ಇದು ಒಂಥರ ಹಂಪಿ ವೈಬ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಹಳೆಯ ದೇವಸ್ಥಾನ. ಹಾಗೆ ಇಲ್ಲಿ ಕೆತ್ತನೆಗಳು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಪಿಲ್ಲರ್ಸ್ ಎಲ್ಲ ನೋಡ್ಬೋದು ಹೇಗಿದೆ ಅಂತ ಹೇಳಿ. ಹಾಗೆ ನೀವು ದೇವಸ್ಥಾನ ಎಂಟ್ರ್ ಆದ ತಕ್ಷಣ ತುಂಬ ದೊಡ್ಡ ಕಾಂಪೌಂಡ್ ಇದೆ. ಆ ಕಡೆ ಈ ಕಡೆ ಫುಲ್ ಗ್ರೀನ್ರಿ ಇದೆ, ಅಂದರೆ ಗ್ರಾಸ್ ಎಲ್ಲ ಇದೆ. ನಿಮಗೆ ಅಲ್ಲಿ ಕುತ್ಕೊಂಡು ನಿಮ್ಮ ಮಕ್ಕಳ ಜೊತೆ ಏನಾದರೂ ಹೋಗಿದ್ರೆ ನೀವು ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಒಳಗಡೆ ದೇವಸ್ಥಾನ ನೋಡ್ಬೋದು ಹೇಗಿದೆ ಅಂತ. ತುಂಬ ಪೀಸ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಇದು ಒಂದು ನಿಮಗೆ ಬೆಂಗಳೂರು ನಿಯರ್ ಬೈ.
ಹಾಗೆ ಈ ದೇವಸ್ಥಾನದಲ್ಲಿ ಒಂದು ಬ್ಯೂಟಿಫುಲ್ ಆದ ಕಲ್ಯಾಣಿ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಅದು ನೋಡೋಕ್ಕೆ. ಬಟ್ ನಾವು ಹೋದಾಗ ಕ್ಲೋಸ್ ಆಗಿತ್ತು. ಸೊ ಅದು ಯಾವಾಗಲೂ ಓಪನ್ ಮಾಡಲ್ಲ ಅನಿಸುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ. ನಾವು 1-2 ಟೈಮ್ಸ್ ಹೋಗಿದ್ವಿ, ಯಾವಾಗಲೂ ಕ್ಲೋಸ್ ಆಗಿತ್ತು ಅದು. ಸೊ ಹಾಗೆ ನಿಮ್ಮ ಮನೆಗೆ ಗೊತ್ತಲ್ಲ, ಗೆಸ್ಟ್ ಯಾರು ಬಂದಾಗ ಸೊ ಕಂಪಲ್ಸರಿ ಈ ಪ್ಲೇಸ್ ಕೂಡ ನೀವು ಕರ್ಕೊಂಬರ್ಬೋದು. ನೋಡ್ಬೋದು, ಎಂಟ್ರ್ ಆದ ತಕ್ಷಣ ನಿಮಗೆ ಇದೆಲ್ಲ ಫುಲ್ ಗ್ರೀನ್ರಿ, ಗ್ರಾಸ್ ಎಲ್ಲ ಇದೆ. ಸೊ ಅಲ್ಲಿ ನೀವು ಕುತ್ಕೊಂಡು ಟೆಂಪಲ್ ಎಲ್ಲ ವಿಸಿಟ್ ಮಾಡ್ಕೊಂಬಂದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ಅಲ್ಲಿಂದ ಬಂದಿರೋದು ಬೆಂಗಳೂರಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಆ್ಯಂಡ್ ಪಾಪ್ಯುಲರ್ ಸ್ಪಾಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಬಂದಿರೋದು ಆದಿಯೋಗಿ ಸ್ಟ್ಯಾಚು ನೋಡೋಕೆ ಬಂದಿದ್ವಿ. ಸೊ ನೋಡ್ಬೋದು ದೂರದಿಂದನೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ಇದು. ಸೊ ಬೆಂಗಳೂರಲ್ಲಿ ಇವಾಗ ಇದೊಂದು ಮೋಸ್ಟ್ ವಿಸಿಟೆಡ್ ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ವೀಕೆಂಡೆಲ್ಲ ಅಂತರೂ ಎಷ್ಟು ಜನ ಬರ್ತಾರೆ ನೋಡೋಕ್ಕೆ. ಫುಲ್ಲು ಏನಾದರೂ ವೆಹಿಕಲ್ ತೊಗೊಂಡೋಗ್ಬಿಟ್ರೆ ಫುಲ್ ಜಾಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಆದಿಯೋಗಿ ಸ್ಟ್ಯಾಚು 112 ಫೀಟ್ ಟಾಲ್ ಇದೆ. ಸೊ ಈ ಆದಿಯೋಗಿ ಸ್ಟ್ಯಾಚು ನೋಡೋಕ್ಕೆ ಮುಂಚೆ ನಾವೆಲ್ಲ ಕೊಯಂಬತ್ತೂರು ಹೋಗ್ತಾ ಇದ್ವಿ, ನಾವು ಕೂಡ ಹೋಗಿದ್ವಿ. ಸೊ ಅದು ಈಶಾ ಫೌಂಡೇಶನ್ಗೆ ಹೋಗಿದ್ದು ಎಲ್ಲ ನಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾನು ಆಲ್ರೆಡಿ ಒಂದು ಬ್ಲಾಗ್ ಮಾಡಿದೆ, ನೋಡ್ಬೋದು. ಸೊ ಇವಾಗ ಇದು ಬೆಂಗಳೂರಲ್ಲಿ ಆಗಿದ್ದು ನಮಗೆ ಖುಷಿ ಅಂತಲೇ ಹೇಳ್ಬೋದು. ನೋಡ್ಬೋದು ವೀಕೆಂಡ್ ಟೈಮಲ್ಲಿ ಏನಾದರೂ ಹೋದರೆ ಎಷ್ಟು ರಶ್ ಇರುತ್ತೆ. ಸೊ ಬಟ್ ನಾವು ಆರಾಮಾಗಿ ಕೂಡ ನೋಡ್ಬೋದು, ಯಾಕಂದರೆ ಅಷ್ಟು ದೊಡ್ಡದಿದೆ ಸ್ಟ್ಯಾಚು. ಹಾಗೆ ಇಲ್ಲಿದು ನೈಟ್ ಲೇಸರ್ ಶೋನೇ ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಈ ಲೇಸರ್ ಶೋ ನೋಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ಲೇಸರ್ ಶೋ ಇಲ್ಲಿದು. ಸೊ ಇವಾಗ ನೀವು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಮನೆಗೆ ಗೆಸ್ಟ್ ಯಾರಾದರೂ ಬಂದಾಗ, ಗೆಸ್ಟ್ ರಿಲೇಟಿವ್ಸ್ ಬಂದಾಗ ಸೊ ನೀವು ಬೆಂಗಳೂರಲ್ಲಿ ಯಾವ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಂಗಳೂರು ಸುತ್ತಮುತ್ತ ನೋಡೋಕ್ಕೆ ತುಂಬ ಪ್ಲೇಸಸ್ ಇದೆ. ಬಟ್ ನಮ್ಮನೆಗೆ ಯಾರಾದರೂ ಗೆಸ್ಟು ರಿಲೇಟಿವ್ಸ್ ಬಂದಾಗ ಜಾಸ್ತಿ ಅವರು ಹೋಗಬೇಕು ಅಂದ್ಕೊಳೋ ಪ್ಲೇಸ್ ಬಂದು ಒಂದು ಮೈಸೂರಾಗಿರುತ್ತೆ, ಒಂದು ಇವಾಗ ಇದು ಆದಿಯೋಗಿ ಸ್ಟ್ಯಾಚು ನೋಡಬೇಕು ಅಂತ ಇಷ್ಟಪಡ್ತಾರೆ, ಯಾಕಂದರೆ ಲೇಸರ್ ಶೋ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗಿದ್ದೀರಾ, ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ. ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಬರೀ ಲೇಸರ್ ಶೋ ವಿಡಿಯೋ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.